ಸ್ನೇಹಿತರೆ, ನಾವೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಓಪನ್ ಮಾಡಿದ್ಮೇಲೆ ಅಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದು ಎಲ್ಲಿರುತ್ತೆ ಮೊದಲು ಅದನ್ನು ತೋರಿಸ್ತೀನಿ. ಇಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಸ್ನೇಹಿತರೆ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದರೆ ನಿಮ್ಮ ಚಾನಲ್ ಲಾಗಿನ್ ಇದ್ದರೆ ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ರೀತಿ ಇಲ್ಲಿ ನೋಡಿ ಬರುತ್ತೆ. ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ನೀವು ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ ಐಕಾನ್ ಕಾಣ್ತಿದೆ. ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಕೆಳಗಡೆ ಬನ್ನಿ, ಒಂದು ಸೆಟ್ಟಿಂಗ್ ಗೇರ್ ಐಕನ್ ಕಾಣ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಸೆಟ್ಟಿಂಗ್ಸ್ ಪೇಜ್ ಓಪನ್ ಆಗುತ್ತೆ ಈ ರೀತಿ. ಓಕೆ, ಇಲ್ಲಿ ಆದಾಗ ಜನರಲ್ ಸೆಲೆಕ್ಟ್ ಆಗಿರುತ್ತೆ. ಅದನ್ನು ಬಿಟ್ಟು ಕೆಳಗಡೆ ಎರಡನೇ ಆಪ್ಷನ್ ಇದೆ ಚಾನಲ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮತ್ತು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ಯೂಚರ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ಆಪ್ಷನ್ನಲ್ಲಿ ಗ್ರೀನ್ ಆಗಿದೆ, ಸೆಕೆಂಡ್ ಆಪ್ಷನ್ ಕೂಡ ಗ್ರೀನ್ ಆಗಿದೆ. ಇನ್ನು ಥರ್ಡ್ನಲ್ಲಿ ಮೂರನೇ ಆಪ್ಷನ್ನಲ್ಲಿ ಅಡ್ವಾನ್ಸ್ ಫ್ಯೂಚರ್ ಏನಿದೆ ಅದು ಎಲಿಜಿಬಲ್ ಇದೆ, ಬಟ್ ಅಲ್ಲಿ ಗ್ರೀನ್ ತೋರಿಸ್ತಾ ಇಲ್ಲ. ಇದಕ್ಕೆ ವೆರಿಫೈ ಮಾಡ್ಕೋಬೇಕು ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ 3 ಆಪ್ಷನ್ ಕೊಡ್ತಾ ಇದೆ. ಇಲ್ಲಿ ವಿಡಿಯೋ ವೆರಿಫಿಕೇಷನ್ ಮಾಡಬೇಕು ಒಂದು, ಇಲ್ಲ ಅಂದರೆ ವ್ಯಾಲಿಡ್ ID ತೋರಿಸ್ಬೇಕು ಒಂದು, ಹಾಕಬೇಕು ಒಂದು, ಇಲ್ಲ ಚಾನಲ್ ಹಿಸ್ಟ್ರಿ ಕೊಡಬೇಕು ಒಂದು. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಈ ಫೀಚರನ್ನು ಎನೇಬಲ್ ಮಾಡ್ಕೋಬೇಕು. ಇದು ಮಾಡಿದರೆ ಮಾತ್ರ ಅಪೀಲಿಂಗ್ ಕಂಟೆಂಟ್ ID ಸಲುವಾಗಿ ಕ್ಲೇಮ್ ಮಾಡ್ಕೋಬೋದು, ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ಸ್ ಮಾಡ್ಬೋದು, ಅಪ್ಲೋಡ್ ಮೋರ್ ವೀಡಿಯೋಸ್ ಮಾಡ್ಬೋದು, ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ ಮಾಡ್ಬೋದು, ಎಂಬೆಡ್ ಲೈವ್ ಸ್ಟ್ರೀಮ್ಸ್, ಅಂದರೆ ಲಿಮಿಟೆಡ್ ಫ್ಯೂಚರ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಇದು ಎನೇಬಲ್ ಮಾಡಿದರೆ ಫುಲ್ ಎನೇಬಲ್ ಆಗಿ ಫುಲ್ ಫೀಚರ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಸೊ ಎಕ್ಸ್ಟರ್ನಲ್ ಲಿಂಕ್ಸ್ ಈ ವಿಡಿಯೋದಲ್ಲಿ ಹಾಕ್ಬೋದು, ಟೆಸ್ಟ್ ಆ್ಯಂಡ್ ಕಂಪೇರ್ ಡಿಫ್ರೆಂಟ್ ಥಂಬ್ನೇಲ್ಸ್ ಮಾಡ್ಬೋದು, ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾನಿಟೇಷನ್ ಅಪ್ಲೈ ಮಾಡಲಿಕ್ಕೂ ಇದು ಬೇಕು. ಸೊ ಇದೆಲ್ಲ ಮಾಡಬೇಕು ಅಂದರೆ ಇಲ್ಲಿ ಎಕ್ಸೆಸ್ ಫ್ಯೂಚರ್ ಅಂತ ಇದೆ. ಸೊ ಇಲ್ಲಿಂದ ಕೂಡ ನೀವು ಮಾಡ್ಬೋದು. ನಾನಿಲ್ಲಿ ಇನ್ನೊಂದು ವೇ ತೋರಿಸ್ತೀನಿ, ತುಂಬ ಈಸಿ ಇರುತ್ತೆ. ಅಲ್ಲಿ ಫಸ್ಟ್ ಏನು ಮಾಡಿ, ನೀವು ಯೂಟ್ಯೂಬ್ ಓಪನ್ ಮಾಡಿ. ಯೂಟ್ಯೂಬ್ ಓಪನ್ ಮಾಡಿ, ನೀವು ಯಾವ ಚಾನಲ್ ಲಾಗಿನ್ ಮಾಡ್ಕೊಂಡಿದ್ದೀರಾ, ಯಾವ ಚಾನಲ್ ಮೇಲೆ ಇದು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಚಾನಲ್ ಲೋಗೋ ಕಾಣುತ್ತೆ ಕೆಳಗಡೆ ನೋಡಿ, ಚಾನಲ್ ಲೋಗೋ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬನ್ನಿ, ಯುವರ್ ವೀಡಿಯೋಸ್ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ, ಇಲ್ಲಿ ನೋಡಿ ಕೆಳಗಡೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವೀಡಿಯೋಸ್ ಎಲ್ಲ ಇಲ್ಲಿ ಹಾಕಿರೋ ವೀಡಿಯೋಸ್ ಎಲ್ಲ ಕಾಣ್ತಾ ಇರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಈ ವಿಡಿಯೋದ ಮುಂದೆ ನೋಡಿ 3 ಡಾಟ್ ಕಾಣ್ತಿದೆ, ಇಲ್ಲಾಂದರೆ ಇದ್ರ ಮೇಲೇನೂ ಕ್ಲಿಕ್ ಮಾಡಿದರೆ ಇದ್ರ ಮೇಲೆ ಟಚ್ ಮಾಡಿದರೆ ಇಲ್ಲಿ ಇದ್ರ ಮೇಲೆ ಟಚ್ ಮಾಡಿ ಹೋಲ್ಡ್ ಮಾಡಿದರೆ, ಇಲ್ಲಾಂದರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತಮ್ನೇಲ್ ಹಾಕೋಕ್ಕಿರುತ್ತೆ, ಟೈಟಲ್ ಹಾಕ್ಲಿಕ್ಕಿರುತ್ತೆ, ಡಿಸ್ಕ್ರಿಪ್ಷನ್ ಹಾಕ್ಲಿಕ್ಕಿರುತ್ತೆ. ಸೊ ಏನೋ ಹಲವಾರು ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಸೊ ನಾವು ಇಲ್ಲಿ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಡಿಸ್ಕ್ರಿಪ್ಷನ್ ಹಾಕಿದರೆ ಓಪನ್ ಆಗುತ್ತೆ, ಇಲ್ಲಾಂದರೆ ನೀವು ಹಾಕಿಲ್ಲ ಅಂದರೆ ಈ ರೀತಿ ಪ್ಲೇನಾಗಿ ಇರ್ಬೋದು. ಸೊ ಇಲ್ಲಿ ಏನು ಮಾಡಬೇಕು, ನೀವು ಇಲ್ಲೊಂದು ಲಿಂಕ್ ಹಾಕಬೇಕು ಸ್ನೇಹಿತರೆ. ನೀವೇನು ಬರೀಬೇಕು, ಇಲ್ಲಿ HTTPS ಈ ರೀತಿ ಹಾಕಿ, ಆಮೇಲೆ / ಆಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹಾಕಿ. ಇನ್ಸ್ಟಾಗ್ರಾಮ್ INSTAGRAM ಇನ್ಸ್ಟಾಗ್ರಾಮ್ ಹಾಕಿ .com ಬರೆದ್ಬಿಡಿ. ಸೊ ಹಾಕಿದ ತಕ್ಷಣ ನೋಡಿ ಈ ರೀತಿ ಚೇಂಜ್ ಆಗಿ ವೆರಿಫಿಕೇಷನ್ ರಿಕ್ವೈರ್ಡ್ ಟು ಮೇಕ್ ಎಕ್ಸ್ಟರ್ನಲ್ ಲಿಂಕ್ಸ್ ಕ್ಲಿಕೇಬಲ್ ಅಂತ ಇದೆ. ಸೊ ಕ್ಲಿಕ್ ಮಾಡುವಂಥ ಲಿಂಕ್ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ವೆರಿಫೈ ಮಾಡಿ ಅಂತ ಕೇಳ್ತಾ ಇದೆ. ಇಲ್ಲಿ ಮುಂದೆ ನೋಡಿ ವೆರಿಫೈ ಅಂತ ಬರ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೊಂದು ಪೇಜ್ ಸಿಗುತ್ತೆ. ಅಕಸ್ಮಾತ್ ಈ ರೀತಿ ಬರಲಿಲ್ಲ ಅಂದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ 3 ಡಾಟ್ ತೋರಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಏನಾದರೂ ಎನೇಬಲ್ ಇತ್ತು, ಟಿಕ್ ಮಾರ್ಕ್ ಇತ್ತು ಅಂದರೆ ಅದನ್ನು ಆಫ್ ಮಾಡಿ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗಿ ಬರುತ್ತೆ. ಇಲ್ಲಿ ಯೂಸ್ ವಿಡಿಯೋ ವೆರಿಫಿಕೇಷನ್ ಇದೆ, ಯೂಸ್ ಯುವರ್ ವ್ಯಾಲಿಡ್ ID ಇದೆ, ಬಿಲ್ಡ್ ಚಾನಲ್ ಹಿಸ್ಟ್ರಿ ಇದೆ. ಸೊ ಫಸ್ಟ್ ಒನ್ ಏನಿದೆ, ನಾವು ಯೂಸ್ ವಿಡಿಯೋ ವೆರಿಫಿಕೇಷನ್ ಇದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಬೇರೆ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ. ಸೊ ಇಲ್ಲಿ ನಿಮಗೆ ವೆರಿಫಿಕೇಷನ್ ಮಾಡೋ ಅಗ್ರಿ ಟು ವಿಡಿಯೋ ವೆರಿಫಿಕೇಷನ್ ಅಂತ ಇದೆ, ಇದ್ರ ಮೇಲೆ ಈ ರೀತಿ ಬಂದಿರುತ್ತೆ. ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ ಮೇಲೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಈ ಚೆಕ್ ಬಾಕ್ಸ್ ಮೇಲೆ ಚೆಕ್ ಮಾಡಿ. ಟಿಕ್ ಮಾರ್ಕ್ ಬಂದುಬಿಡುತ್ತೆ. ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಟಿಪ್ಸ್ ಫಾರ್ ಯುವರ್ ವಿಡಿಯೋ ಅಂತ ಬಂತು. ಸೊ ಇಲ್ಲಿಗ ಯಾವ ರೀತಿ ನೀವು ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಲೆಫ್ಟ್ ರೈಟ್ ಮೇಲೆ ಕೆಳಗೆ ಮಾಡಿ, ಅಪ್ ಆ್ಯಂಡ್ ಡೌನ್ ಮಾಡಿ, ಫೇಸನ್ನು ನೀವು ಕ್ಯಾಮ್ರಾದ ಮುಂದೆ ಹಿಡಿಬೇಕು. ಇದು 36 ಸೆಕೆಂಡ್ಸ್ವರೆಗೂ ನೀವು ಈ ರೀತಿ ಮಾಡಬೇಕು ಸ್ನೇಹಿತರೆ. ಲೆಫ್ಟ್ ರೈಟ್ ಮಾಡಬೇಕು, ಆಮೇಲೆ ಅಪ್ ಆ್ಯಂಡ್ ಡೌನ್ ಅಂದರೆ ಎಡ ಬಲ ಮುಖಾನ ಈ ರೀತಿ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ ಕಾಣ್ತಿದೆಯಲ್ಲ, ಈ ರೀತಿ ಮಾಡಬೇಕು. ಕೆಳಗೆ ಮೇಲೆ ಮಾಡಿ
ನೀವು ಮಾಡಬೇಕು ಅಂತ ತೋರಿಸ್ತಿದೆ. ಸೊ ಈ ರೀತಿ ನೀವು ಮಾಡಬೇಕು. ಅದಕ್ಕಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಲೌ ಅಂತ ಕೇಳುತ್ತೆ. ಅಲೌ ಮೇಲೆ ಕ್ಲಿಕ್ ಮಾಡಿ. ಅಲೌ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನೋಡಿ ನಮ್ಮ ಫೇಸ್ ಈ ರೀತಿ ಮಾಡಬೇಕು ನಾವು. ಸ್ಟಾರ್ಟ್ ಮೇಲೆ ಇಲ್ಲಿ ಸ್ಟಾರ್ಟ್ ಇದೆಯಲ್ಲ, ಇದು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನೋಡಿ ಮಾಡಬೇಕು. ಆಮೇಲೆ ಲೆಫ್ಟ್ ಮಾಡಬೇಕು, ರೈಟ್ ಬಂತು. ಸೊ ಈ ರೀತಿ ಲೆಫ್ಟ್ ರೈಟ್ ಅಪ್ ಡೌನ್ ಮಾಡಿ ಅಪ್ಲೋಡಿಂಗ್ ವಿಡಿಯೋ ಬರ್ತಿದೆ ನೋಡಿ. ಸ್ವಲ್ಪ ಹೊತ್ತು ಕಾಯಬೇಕು ನೀವು. ಸೊ ಈಗ ಇಲ್ಲಿ ಬಂತು ನೋಡಿ, ಯುವರ್ ವಿಡಿಯೋ ಈಸ್ ಇನ್ ರಿವ್ಯೂ ಅಂತ. ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ವಿಡಿಯೋ ವೆರಿಫಿಕೇಷನ್. ಗೂಗಲ್ ನಾವ್ ನೀಡ್ಸ್ ಟು ರಿವ್ಯೂ ಯುವರ್ ವಿಡಿಯೋ. ದ ಯೂಸಿಲ್ ಟೇಕ್ ಅಪ್ ಟು 24 hours ಅಂತ ಇದೆ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ ಈ ರೀತಿ ನೀವು ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಈಸಿ ಇದೆ, ತುಂಬ ಸರಳವಾಗಿದೆ. ಸೊ ಈ ರೀತಿ ನೀವು ನಿಮ್ಮ ಅಡ್ವಾನ್ಸ್ ಫೀಚರನ್ನು ಎನೇಬಲ್ ಮಾಡ್ಕೋಬೋದು. ಸೊ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.